ಕರ್ಮದ ಪಾಲು ಹಿಡ್ಕೊಂಡಿದಿ ಮತ್ ನೀ ಸತ್ಯ ಧರ್ಮರ ನುಡಿ ಯಾಕೆ ಎತ್ತಿ ಹಾಡಬೇಕು ಹೇಳಬೇಕು ಸತ್ಯ ಕರ್ಮದ ಆಡಬೇಕಾಗಿತ್ತು ಆ ಹೆಂಗ್ರಿ ಸರ್ ಪಾಲರ್ವೆ ಕರ್ಮದ ಹಿಡಿದಿರಿ ಮತ್ತ ಸತ್ಯ ಧರ್ಮದ ಹಾಡ್ತೀನಿ ಅಂತ ಹೇಳ್ತೀರಿ ಹಿರಿಯರಿಲ್ಲ ಇಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿ 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 12ನೇ ಶತಮಾನದೊಳಗ ಅಣ್ಣ ಬಸವಣ್ಣನವರು ಈ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಣ್ಣ ಬಸವಣ್ಣನವರು 12ನೇ ಶತಮಾನದೊಳಗ ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು. ಹೌದು ಜಗದ ಜ್ಯೋತಿ ಅಂತೇಳಿ ಕರೆದ್ರು, ವಿಶ್ವ ಜ್ಯೋತಿ ಅಂತಾನು ಕರೆದ್ರು. ಹೌದಪ್ಪ ಕರೆದಾರ. ಎಲ್ಲರೂ ನಾ ಭಾಳ ದೊಡ್ಡವದಿನಂತೇಳಿ ಜಗದ ಜ್ಯೋತಿ ವಿಶ್ವ ಜ್ಯೋತಿ ಕರ್ಲಿಕ್ಕತ್ತಾರ ಅಂತ ಹೇಳಿ ನಾ ಭಾಳ ದೊಡ್ಡವದಿನಂತೇಳಿ ಅಣ್ಣ ಬಸವಣ್ಣವ್ರು ಅನ್ಕೊಂಡ್ರೆ ಏನವರು ಅನ್ಕೊಳ್ಳಿಲ್ಲಪ್ಪ ಅವ್ರನ್ನ ಅಟ್ಟು ಕಲ್ತೀನಿ ಭಾಳ ದೊಡ್ಡವದಿನ ಯಾರ ಮುಂದೆ ಹೇಳಿಲ್ಲ ಅವರು. ನಾನು ಜಗತ್ತು ಏನೇ ಕರ್ಲಿ ಕರೀಲಿ, ಜಗದ ಜ್ಯೋತಿ ಅಂತನೂ ಕರ್ಲಿ ವಿಶ್ವ ಜ್ಯೋತಿ ಅಂತನೂ ಕರ್ಲಿ, ನಾನು ಶಿವಭಕ್ತರಿಗಿಂತ ಬಾಳ ಸಣ್ಣವದಿನಿ ಅಂತ ಹೇಳಿದ್ರು ಅವರು. ಹೌದು ಸಾರಿ ಹೇಳ್ಯಾರಪ್ಪ ಅವರು. ಅವ್ರದ್ದು ಎಂತ ಗುಣ, ನಮ್ಮದು ಎಂತ ಗುಣ, ನಮ್ಮ ಮಗಳ ಮಾಸ್ತರ್ಗಳದ ಎಂತ ಗುಣ. ಬರೇ ನಾನು ಒಂದೇ ಪ್ರಶ್ನೆ ಕೇಳಿದ ಕಾಲಕ್ಕೆ ನಂದು ಇಷ್ಟು ಎಜುಕೇಶನ್ ಮುಗ್ದದ. ಹೌದು ನನ್ನಷ್ಟು ಹಾಡಿಕೆ ಒಳಗೆ ಯಾರೂ ಕಲ್ತಿಲ್ಲ. ನಾ ಅಟ್ಟು ಕಲ್ತು ಸತ್ಯ ಸಂಘದೊಳಗ ಸೇವಾ ಮಾಡಕತ್ತೀನಿ. ನಾವೇನು ಸತ್ಯ ಧರ್ಮರ ನುಡಿಗಳನ್ನ ಎತ್ತಿ ಹಾಡಕತ್ತೀನಿ ಅಂತ ಹೇಳ್ಯಾರಪ್ಪ. ಹೇಳ್ತಾರ ಅವರು. ಮತ್ತ ನೀ ಕರ್ಮದ ಪಾಲು ಹಿಡ್ಕೊಂಡಿದಿ ಮತ್ ನೀ ಸತ್ಯ ಧರ್ಮರ ನುಡಿ ಯಾಕೆ ಎತ್ತಿ ಹಾಡಬೇಕು ಹೇಳಬೇಕು ಸತ್ಯ ಕರ್ಮದ ಆಡಬೇಕಾಗಿತ್ತು. ಹೆಂಗ್ರಿ ಸರ್ ಪಾಲರ್ವೆ ಕರ್ಮದ ಹಿಡಿದಿರಿ ಮತ್ತ ಸತ್ಯ ಧರ್ಮದ ಹಾಡ್ತೀನಿ ಅಂತ ಹೇಳ್ತೀರಿ. ಅದಕ್ಕ ಧರ್ಮರ ಎಲ್ಲಿ ಹೆಚ್ಚಾದ್ರು ಹೆಚ್ಚಾದ್ರಪ್ಪ? ಮಾಳಿಂಗರಾಯನ ಮಗ ಯಾರು ಸೋಮಣ್ಣ ಮುತ್ಯ. ಹೌದು ಎಲ್ಲರಿಗೆ ಕೇಳ್ತಾನ 4 ಮಂದಿ ಮಕ್ಕಳಿಗೆ ಮಾಳಿಂಗರಾಯ ಏನಂತ ಕೇಳ್ತಾನ? ಯಪ್ಪ ನಾನು ಮುಂದೆ ಆಗ್ತಕ್ಕಂಥ ಸುದ್ದಿ ಹೇಳೀನಿ. ಹೌದು ನಾ ಧರ್ಮದಿಂದ ನಡೆದೀನಿ. ನನ್ನಂಗೆ ಮುಂದೆ ಆಗ್ತಕ್ಕಂಥ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಅಂತೇಳಿ ಕೇಳಿದ ಕೂಡಲೇನೆ ಅವಾಗ ರೆಬ್ಬರಾಯ ಬೀರಮುತ್ಯ ಕನ್ನಮುತ್ಯ ಸುಮ್ ಕೂತ್ರು. ಸಣ್ಣವ ಸೋಮುತ್ಯ ಸುಮ್ ಕುಂದಿರ್ಲಿಲ್ಲ. ಹೌದು ಸುಮ್ ಕುಂದಿರ್ಲಿಲ್ಲ. ಏನ್ ಮಾಡ್ದ? ಯಪ್ಪ ನಿನ್ನಂಗೆ ನಾನು ಮುಂದೆ ಆಗ್ತಕ್ಕಂಥ ಸುದ್ದಿ ಹೇಳ್ತೀನಿ ಖರೆ. ಈ ಕುರಿಗಳನ್ನ ಒಂದು ಸುತ್ತ ಮೈಸ್ಕೊಂಡು ಬರ್ತೀನಿ ಅಂತ ಹೇಳ್ದೆ. ಯಾರು? ಸೋಮಣ್ಣ ಮುತ್ಯ. ಹೌದು ಸಣ್ಣವ ಸೋಮುತ್ಯ. ಯಾಕಾಗಲ್ಲ ಮಗನ ಅಂತ ಹೇಳಿ ಹೇಳ್ದ. ಸೋಮಣ್ಣ ಮುತ್ಯ ಒಂದು ಸುತ್ತ ಕುರಿ ಮೈಸಲಕ್ಕೆ ಹೋದ. ಮುಂದೆ ಏನಾಯ್ತು ಅಂತ ಕೇಳಿದ್ರ ಮುಂದೆ ಆಗ್ತಕ್ಕಂಥ ಸುದ್ದಿ ನೀವು ಗೊತ್ತಾಗ್ಲಿಲ್ಲ. ಅವಾಗ ತಂದಿಗೆರೆ ಮಾತು ಹೇಳಿ ನಾನು ಏನು ಮಾತು ಹೇಳೇವಿ? ಮುಂದೆ ಆಗ್ತಕ್ಕಂಥ ಸುದ್ದಿ ಹೇಳ್ತೀನಿ ತಂದಿನಿ. ಇಲ್ಲಿ ಮುಂದೆ ಆಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಗಲಾಗ್ಯದ. ನಾ ತಿರುಗಿ ನಾ ತಂದಿಗೆ ಹ್ಯಾಂಗ ಮುಖ ತೋರಿಸ್ಲಿ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಸೀಮೆಗಲ್ಲಿಗೆ ತನ್ನ ತಲೆ ಹೈದು ಪ್ರಾಣ ಕೊಡ್ತಿದ್ದ. ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವರು ಬಂದು ಕೈ ಹಿಡ್ದ. ಹೌದು ಕೈ ಹಿಡ್ದು ಹೇಳ್ತಾನ ಏನತ್ತ? ಯಾಕೆ ಜೀವ ಕುಡ್ಲಕತ್ತಿದ್ದ ಕೇಳ್ದ. ಹೌದು ಅವಾಗ ಸೋಮಣ್ಣ ಮುತ್ತಿ ಹೇಳ್ತಾನ. ಏನ್ ಹೇಳ್ದ? ನಮ್ಮ ತಂದೆ ಹಂಗ ಮುಂದೆ ಆಗ್ತಕ್ಕಂಥ ಸುದ್ದಿ ಹೇಳ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿ ಬಂದೀನಿ. ಇಲ್ಲಿ ನೋಡಿದ್ರ ಮುಂದೆ ಆಗ್ತಕ್ಕಂಥ ಸುದ್ದಿನೇ ನನಗೆ ಗೊತ್ತಾಗಲಾಗ್ಯದ. ನಾ ಇದ್ದು ಏನು ಮಾಡ್ಲಿ ಜೀವ ಕೊಡ್ತೀನಿ ಅಂದ ಕೂಡಲೇನೆ ಅವಾಗ ಬೀರ್ ದೇವ್ರು ಹೇಳ್ತಾನ. ಏನ್ ಹೇಳ್ದ? ಮುಂದೆ ಆಗ್ತಕ್ಕಂಥ ಸುದ್ದಿ ಇದೇನು ಬಹಳ ದೊಡ್ಡದಲ್ಲ. ಏನಂತ ಕೇಳಿದ್ರ ಏನು ಕ್ವಾಣೂರು ಮಠದೊಳಗ ಢಂಕ ನಾಡ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹೌದು ಏನು ಕ್ವಾಣೂರು ಮಠದಾಗ ದೈವಣ್ಣಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹಬ್ಬಕ್ಕೆ ನಿಮ್ಮ ಅಪ್ಪಗ ಬಂಡಾರ ಬಟ್ಟು ಕೊಟ್ಟು ಕಳಿಸ್ತಾನ. ಹೌದು
ಭಂಡಾರ ಬಿಡಬೇಡ ಅಂತೇಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಆ ಸೋಮಣ್ಣ ಮುತ್ತೆ ಹೇಳದ ಕೂಡಲಿನಿ ಯಾಕಾಗಲ್ಲ ಅಂತ ಹೇಳಿ ಮಾಳಿಂಗರಾಯನ ಬಲ್ಯಾಕ ಬಂದತ್ತಾನ. ಏನಂದ? ಯಪ್ಪ ಆ ಮುಂದ ಆಗ್ತಕ್ಕಂಥ ಸುದ್ದಿ ಇದೇನು ಬಾಳ ದೊಡ್ಡದಲ್ಲ. ಏನಂತ ಕೇಳಿದ್ರ, ಏನು ಕ್ವಾಣೂರು ಮಠದೊಳಗ ಡಂಕ ನಾಡ ದೇಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಚಾಡಿ ಕೋರನ್ನ ಕರ್ಸಿರ್ತಾನ, ಮೋಡಿ ಕೋರನ್ನ ಕರ್ಸಿರ್ತಾನ, ಹುಟ್ಟಿಲ ಸಿದ್ದರ್ನ ಕರ್ಸಿರ್ತಾನ, ಇಸದ ಬಾಯಾಗಿ 7 ಜಲ್ಯದ ಹೂ ಒಗದಿರ್ತಾನ. ಹೌದು ಆ ಭಂಡಾರ ಬಟ್ಟು ಕೊಟ್ಟು ಕಳ್ಸಿರ್ತಾನ. ಆ ಭಂಡಾರ ಬಟ್ಟು ಕೊಡ್ಬೇಡಪ್ಪ, ಹಿಡೀ ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಯಾರು ಸೋಮಣ್ಣ ಮುತ್ತೆ ಮಾಳಿಂಗರಾಯ ಹೇಳ್ದ. ಅಷ್ಟರದಾಗ ಕಂಟಿ ಕ್ಯಾರ ಕ್ಯಾಮಣ್ಣ ಭಂಡಾರ ತಗೊಂಡು ಬಂದೇ ಬಿಟ್ಟ. ಅವಾಗ ಗೊತ್ತಾಯ್ತು ನನ್ನಂಗ ನನ್ನ ಮಕ್ಕಳು ಮುಂದಾಗ್ತಕ್ಕಂಥ ಸುದ್ದಿ ಹೇಳ್ತಾರ ಅಂತಕ್ಕಂಥದ್ದು ಮಾತ. ಹೌದು. ಅವಾಗ ಮಾಳಿಂಗರಾಯ ಮನಸ್ಸಿನೊಳಗ ಅನ್ಕೊಂಡ ಇಲ್ಲಿ ಮುಂದಾಗ್ತಕ್ಕಂಥ ಸುದ್ದಿ ತಂದಿಯಂಗ ಮಗ ಯಾರು ಸೋಮಣ್ಣ ಮುತ್ಯ ನಡೆದಾನ. ಹೌದು, ನಡೆದಾನ. ಇಲ್ಲಿ ಧರ್ಮದಿಂದ ನಡೆದಾನ. ಧರ್ಮದಿಂದ ನಡೆದು ಮುಂದಾಗ್ತಕ್ಕಂಥ ಸುದ್ದಿ ಯಾರು ಸೋಮಣ್ಣ ಮುತ್ಯ ಮಾಳಿಂಗರಾಯಗ ಹೇಳೇನಂತಕ್ಕಂಥದ್ದು ಒಂದು ಧರ್ಮದ ವಿಷಯ ನಾ ಹಿಂಗ ಹೇಳೀನಿ. ಹೌದು. ಮುಂದಿನ ಸಂಧಿಗೆ ಆ ಅಮೋಕ್ಷದನ ಮಟ್ಟ ಮನೆಯೊಳಗಾಗಲಿ, ಹೌದು, ಮಾಳಿಂಗರಾಯನ ಮಟ್ಟ ಮನೆಯೊಳಗಾಗಲಿ ಯಾರು ಕರ್ಮದಿಂದ ನಡ್ಕೊಂಡು ಯಾರು ತಂದೆ ಕೀರ್ತಿ ಉಳಿಸ್ಯಾರ, ತಂದೆ ಹೆಸರು ಉಳಿಸ್ಯಾರ ಅಂತಕ್ಕಂಥದ್ದು ಸರ್ ಅವ್ರು ಹೇಳ್ತಾರ್ರಿ. ನಮ್ಮ ಸರ್ ಅವ್ರು ಹೇಳ್ತಾರ. ಅದರಂತೆ ಇನ್ನ ಒಂದು ಧರ್ಮದ ಪಾಲ ಹೆಂಗತ್ತ ಕೇಳಿದ್ರ, ಯಾವ ಅನಲಾದೇವಿ ಕುಷ್ಠ ರೋಗದ ಗಂಡನ ಬುಟ್ಟಿ ಒಳಗ ಕುಂದ್ರಿಸಿಕೊಂಡು ಭಿಕ್ಷೆ ಬೇಡಿ ಗಂಡನ ಸಲುತ್ತಿದಳು ಪತಿವರ್ತ ಧರ್ಮದ ಹೆಣ್ಣು ಮಗಳು. ಹೌದು. ಯಾವ ಹೆಣ್ಣು ಮಗಳು? ಪತಿವ್ರತ ಧರ್ಮದ ಹೆಣ್ಣು ಮಗಳು. ಪತಿವರ್ತ ಧರ್ಮದ ಹೆಣ್ಣು ಮಗಳು ಆ ಗಂಡನ ಬುಟ್ಟಿ ಒಳಗ ಕುಂದ್ರಿಸಿಕೊಂಡು ಗಂಡನ ಸಲುತ್ತಿದ್ಳು. ಹೌದು. ಒಂದು ದಿವಸ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತು? ಒಂದು ದಟ್ಟವಾದ ಆಲದ ಮರದ ಕೆಳಗ ಹೈದು ಹೊಂಟಿದಳು. ಹೌದು. ಯಾರು? ಪತಿವರ್ತ ಧರ್ಮದ ಹೆಣ್ಣು ಮಗಳು ಅನಲಾದೇವಿ. ಹೌದು. ಹೈದು ಹೊಂಟಿದ್ಳು. ಹೈದು ಹೋಗುವಂತ ಸಮಯದೊಳಗ ಆ ಆಲದ ಮರಕ್ಕ ಒಬ್ಬ ಋಷಿ ಮುನಿ ತಪ ಮಾಡಕತ್ತಿದ್ದ. ಹೌದಪ್ಪ, ಹೌದು, ತಪ ಮಾಡ್ಲಕತ್ತಿದ್ದ. ಇವ ಬುಟ್ಟಿ ಒಳಗ ಕುಂದಿರ್ತಕ್ಕಂತ ಅನಲಾದೇವಿ ಗಂಡ ಸುಮ್ಮ ಕುಂದಿರ್ಲಿಲ್ಲ. ಏನ್ ಮಾಡ್ದ? ಕೈ ಮಂಡಿದ್ದು, ಕಾಲು ಮಂಡಿದ್ದು. ಹೌದು. ಆ ಮಂಡಗಾಲಿಲಿ ಆ ಜೋತ್ ಬಿದ್ದಿರ್ತಕ್ಕಂಥ ಬೇರಿಗೆ ಹೊಡೆದ. ಆ ಬೇರ್ ಹೋಗಿ ಋಷಿ ಮುನಿಗೆ ಬೆನ್ನಾಗ ರಪ್ಪ ತಿಳಿ ಬಡದು. ಹೌದು, ಬಡದು. ಆ ಬಡದ ಕೂಡಲಿನ ಋಷಿ ಮುನಿ ಕಣ್ಣು ತೆರೆದು ಸಿಟ್ಟಿಗೇರಿ ಶ್ರಾಪ ಕೊಡ್ತಾನ. ಏನಂತ? ಏನು ಶ್ರಾಪ ಕೊಡ್ತಾನ ಅಂತ ಕೇಳಿದ್ರ, ಏನು ನೀನು ಸೂರ್ಯ ಹೊಂಡುದ್ರಾಗ 101 ಛಿದ್ರಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟ ಋಷಿ ಮುನಿ. ಅವಾಗ ಪತಿವರ್ತ ಧರ್ಮದೊಳಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಕೇಳಿಸ್ತು. ಅವಾಗ ಅನಲಾದೇವಿ ಎತ್ತಾಳ. ಏನಂದಳು? ಋಷಿ ಮುನಿಯವರೇ ಶ್ರಾಪ ಕೊಟ್ಟ. ಸೂರ್ಯ ಹೊಂಟ ಕೂಡಲೇನೆ ನನ್ನ ಗಂಡ 101 ಛಿದ್ರಾಗಿ ಬೀಳ್ತಾನ. ನಾ ಹೆಂಗ ಮಾಡಿ ನನ್ನ ಕುಂಕುಮ ಭಾಗ್ಯ ಹೋಗ್ತದ, ನನ್ನ ಸೌಭಾಗ್ಯ ಹೋಗ್ತದ, ಹೌದು, ನನ್ನ ತಾಳಿ ಭಾಗ್ಯ ಹೋಗ್ತದ ಹೇಳಿ ಸೂರ್ಯನ ಕಡೆಗೆ ಕೈ ಮಾಡಿ ಅನಲಾದೇವಿ ಸೂರ್ಯನ ಮ್ಯಾಗ ಆಣಿ ಹಾಕ್ತಾಳ. ಏನಂತ ಹೇಳಿ? ಸೂರ್ಯ ನೀನು ಹೊಂಟಿ ಅಂದ್ರ ನನ್ನ ಮೇಲೆ ಆಣೆಗೆದತ್ತೇಳಿ ಅನಲಾದೇವಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಆಣೆ ಹಾಕಿದಳು. ಆ ಹೆಣ್ಣು ಮಗಳ ಶಕ್ತಿಗೆ ಸೂರ್ಯ ಹೊಂಡಲಕ್ಕೆ ತಯಾರಾಗಲಿಲ್ಲ. ಹೌದು, ಹೊಂಡ್ಲಕ್ಕೆ ತಯಾರಾಗಲಿಲ್ಲ ಹೆಣ್ಣು ಮಗಳ ಶಕ್ತಿ ನೋಡಿ. ಅಷ್ಟು ಪತಿವರ್ತ ಧರ್ಮದಾಗಿದ್ದಳು ಹೆಣ್ಮಗಳು. ಅಕ್ಕಿನ ಶಕ್ತಿಗಾಗಿ ಸೂರ್ಯ ಹೊಂಡಲಿಲ್ಲ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾರ. ಯವಾ ನಿನ್ನ ಶಕ್ತಿ ಅಪಾರವಾಗಿರ್ತಕ್ಕಂಥದ. ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂಥ ಆಣಿ ಮರಳಿ ತಗೋ, ಸೃಷ್ಟಿನೇ ಅಲ್ಲೋಲ ಕಲ್ಲೋಲ ಆಗ್ತದ ಅಂದ ಕೂಡಲೇನೆ ಅವಾಗ ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೇಳ್ತಾಳ. ಯಾನ್ ಹೇಳು? ಯಪ್ಪ ನಾನು ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂಥ ಆಣಿ ನಾನು ತಿರುಗಿ ತಗೋತೀನಿ. ಹೌದು. ತಗೊಂಡಂದ್ರ ಸೂರ್ಯ ಹೊಂಡ್ತಾನ. ಸೂರ್ಯ ಹೊಂಟಂದ್ರ ನನ್ನ ಗಂಡ 101 ಛಿದ್ರಾಗಿ ಬೀಳ್ತಾನ, ಸೈತಾನ. ಹೌದು, ನನ್ನ ಸೌಭಾಗ್ಯ ಹೋಗ್ತದ, ನಾನು ಹ್ಯಾಂಗ ಮಾಡ್ಲಿ ಅಂದ ಕೂಡಲೇ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಯಾನ್ ಹೇಳಿದ್ರು? ಯವಾ ಸೂರ್ಯನ ಮೇಲೆ ಇಟ್ಟಿರ್ತಕ್ಕಂಥ ಆಣಿ ಮರಳಿ ತಗೋ, ನಿನ್ನ ಗಂಡ ಜೀವ ಹೋದ್ರು ನಿನ್ನ ಗಂಡನ ಜೀವಂತ ಮಾಡಿ ನಾವು ಕೊಡ್ತೀವಿ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಪತಿವರ್ತ ಧರ್ಮದ ಹೆಣ್ಣು ಮಗಳಿಗೆ ಮಾತು ಕೊಡ್ತಾರ. ಹೌದು. ಮಾತು ಕೊಟ್ಟ ಕೂಡಲೇ ಅನಲಾದೇವಿ ಸೂರ್ಯನ ಮ್ಯಾಗ ಇಟ್ಟಿರ್ತಕ್ಕಂಥ ಆಣಿ ಮರಳಿ ತಗೊಂಡಳು. ಸೂರ್ಯ ಹೊಂಟ ಕೂಡಲೇ ಅನಲಾದೇವಿ ಗಂಡ 101 ಛಿದ್ರಾಗಿ ಹಾರಿ ಬಿದ್ದ. ಹೌದು, ಛಿದ್ರ
ಸಮುದ್ರದಾಗ ಹಾರಿ ಬಿದ್ದ ಹಾ. ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು. ಆ ಸತ್ತಿರ್ತಕ್ಕಂಥ ಗಂಡಗ ಜೀವಂತ ಮಾಡಿ ಅನಲಾದೇವಿನ ಜೋಡಿಸಿ ಬಿಟ್ಟಾರ. ಇದು ಪತಿವರ್ತದ ಧರ್ಮದ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಪವಾಡ ಐತಿ. ಹೌದಪ್ಪ ಹೌದು, ಹಿಂಗೈತಿ ನಮ್ಮ ಪವಾಡ. ಅಕ್ಕಿನ ಬಲ್ಯಾಕ ಪತಿವರ್ತ ಧರ್ಮದ ಹೆಣ್ಣು ಮಗಳು ಹಾ. ಪತಿ ಸೇವೆ ಮಾಡಿ ಅಷ್ಟು ಶಕ್ತಿ ಪಡ್ಕೊಂಡಿದ್ಲು, ಧರ್ಮದಿಂದ ನಡೆದಿದ್ಳು. ಹಾ. ಅಕ್ಕಿನ ಧರ್ಮಕ್ಕೆ ಮೆಚ್ಚಿ ಭಗವಂತ ಏನು ಮಾಡ್ದತ್ತ ಕೇಳಿದ್ರ ಸತ್ತಿರ್ತಕ್ಕಂಥ ಗಂಡಗ ಜೀವಂತ ಮಾಡಿ ಅನಲಾದೇವಿಗೆ ಜೋಡಿಸಿ ಬಿಟ್ಟಾನ. ಇಲ್ಲಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಪವಾಡ ಹಿಂಗೈತಿ. ಹೌದಪ್ಪ ಹೌದು, ಹಿಂಗೈತಿ. ಅದಕ್ಕೆ ಇರ್ಲಿ, ಹಾ. ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಯಥಾ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದ. ಸಭಾ ಆ ಯಾರ ಕರ್ಮದಿಂದ ಸೂರ್ಯನನ್ನ ತರಬುದ್ರು ಅಂತಕ್ಕಂಥದ್ದು ಮುಂದಿನ ಸಂದಿನೊಳಗೆ ಹೇಳ್ತಾರ ಅವರು. ಹೌದೌದು ಹೇಳ್ತಾರೆ. ಧರ್ಮದ ಹೆಣ್ಣು ಮಗಳು ಸೂರ್ಯನ ತರಬೇಳ. ಹಾ. ಆ ಕರ್ಮ ಮಾಡಿರ್ತಕ್ಕಂಥ ಹೆಣ್ಣು ಮಗಳು ಆ ಯಾವ ರೀತಿ ಆ ಸೂರ್ಯನನ್ನ ತರಬೇಳ ಅಂತಕ್ಕಂಥದ್ದು ನಮ್ಮ ಉಭಯ ತಂಡದ ಸರ್ ಅವರು ಹೇಳ್ತಾರ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ ಹೇಳಿ ಒಂದು ಖ್ಯಾಲಿಯನ್ನ ಪ್ರಾರಂಭ ಮಾಡೋನು. ಓಕೆ.